ಪಕ್ಷ ಇರ್ಬೋದು, ಸಾರ್ವಜನಿಕ ಜೀವನ ಇರ್ಬೋದು, ವೈಯಕ್ತಿಕ ಜೀವನಗಳಿರ್ಬೋದು, ಏಳು ಬೀಳು ಸಹಜ. ನ್ಯೂಟನ್ ಲಾ. ಮೇಲಕ್ಕೆ ಹೋಗಿದ್ಮೇಲೆ ಮತ್ತೆ ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರು ಮತ್ತೆ ಮೇಲೆ ಹೋಗಲೇಬೇಕು. ಇವತ್ತು ಭಾಳಷ್ಟು ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣರವರು ರಾಜೀನಾಮೆ ಕೊಟ್ಟ ತಕ್ಷಣ ನಾವೇನು ಆ ಭಾಗದಲ್ಲಿ 2 ಬಾರಿ ಸೋತಿದ್ದಂಥ ವ್ಯಕ್ತಿನೇ ಅಭ್ಯರ್ಥಿ ಆಗ್ತಾರೆ ಅನ್ನೋವಂಥ ಭಾವನೆಯಿಂದ ನಾವು ಯಾವುದೇ ಚುನಾವಣೆ ತಯಾರಿಯನ್ನು ಮಾಡಿರಲಿಲ್ಲ. ಈ 6 ತಿಂಗಳಲ್ಲಿ ಅವರು ಮಾತನಾಡ್ಕೊಂಡಿದ್ದಂಥದ್ದು ವಿಶೇಷ ವಿಮಾನದಲ್ಲಿ ಹೋಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ಮತ್ತು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾಯಿದ್ದೆವು. ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು, ಕೊನೆಗೆ ಅವರು NDA ಅಭ್ಯರ್ಥಿ BJPಯಿಂದ ಆಗಬೇಕು ಅಂದಾಗಲೂ ಕೂಡ ಕುಮಾರಣ್ಣರವರು ನಡ್ಡಾಜಿರವ್ರ ಜೊತೆ ಚರ್ಚೆಯನ್ನು ಮಾಡ್ತಾಯಿದ್ರು ಬಿಟ್ಕೊಡೋ ವಿಚಾರದಲ್ಲಿ. ಹಾಗಾಗಿ ಚುನಾವಣೆ ತಯಾರಿ ಇಲ್ಲದೆ ಇರೋದ್ರಿಂದ ಅಲ್ಲಿ 7-8 ಜನ ಆಕಾಂಕ್ಷಿಗಳಿದ್ದಂಥವರು ನಿಖಿಲ್ರವ್ರನ್ನೇ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಅವರು ನಿಖಿಲ್ ಅವರು ಒಪ್ತೇ ಇದ್ದರೂ ಕೂಡ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಕಾರ್ಯಕರ್ತರ ಒತ್ತಡದ ಒಂದು ಅವರನ್ನು ನಿರಾಶೆ ಮಾಡಬಾರ್ದು ಅಂಥೇಳಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕಾಯ್ತು. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಆದರೆ ರಾಜ್ಯದ ಜನ, ಯುವಕ ಸ್ನೇಹಿತರು, ತಾಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ, ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬೋದು, ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ, ಮುಳುಗೇ ಹೋಯ್ತು. 2023ರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ. ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ನಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ 19 ಸೀಟ್ಗಳನ್ನು ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೀನಿ,
ಭ್ರಮೆಯಲ್ಲಿರಬೇಡಿ. ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ. ಸ್ನೇಹಿತರೆ, ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು, ಎಲ್ಲಿವರೆಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಿಖಿಲ್ರವರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ, ಅಲ್ಲಿವರೆಗೂ ಕೂಡ ಯಾರೂ ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ. ಶಾಸಕರದ್ದು ಬೇರೆ, ಬರೀ ಕಾರ್ಯಕರ್ತನ ಅಂದ್ಕೊಂಡಿದ್ರೆ. ಸ್ನೇಹಿತರೆ, ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಲೇ ಹೇಳ್ಕೊಬಂದಿದ್ದೀನಿ. ಇವತ್ತು ಕೂಡ ಅದೇ ಭಾವನೆಯಲ್ಲಿ ಇದ್ದೀವಿ. ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇನಾದ್ರು ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನು ಕಪಾಲ್ ಕೊಡೆಯುವಂಥ ಹಕ್ಕು ಅವ್ರಿಗಿದೆ. ಮಾಡಿ ತಪ್ಪು ಮಾಡಿದರೆ. ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನ ಮಾಡಬೇಡಿ ಅಂತೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಹೇಳ್ತೀನಿ, ಮೊನ್ನೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ, ಸಾರಾ ಮಹೇಶು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಬಂದವರು ಅಂತ. ಪಾಪ 75 ಹುಟ್ಟುಹಬ್ಬ ಆಯಿತು ಮೊನ್ನೆ, ಅವ್ರು ಮರ್ತುಬಿಟ್ಟಿದ್ದಾರೆ. ಕುಮಾರಣ್ಣರವರು ನನ್ನ ಮನೆಗೆ ಬಂದಾಗ ಅವರು ಕಾರ್ಯಾಧ್ಯಕ್ಷರು, ನಾನು 2004 ಚುನಾವಣೆಯನ್ನು ಮುಗಿಸಿದ್ದೆ ಭಾರತೀಯ ಜನತಾ ಪಾರ್ಟಿಲಿ. ಅನೇಕ ಸ್ನೇಹಿತರುಗಳು ಇಲ್ಲಿದ್ದೀರಿ, ಅವತ್ತು ಫೋಟೋ ಹೊಡೆದು ಹಾಕಿದ್ದೀರಿ. ಕುಮಾರಣ್ಣರವ್ರು ಮುಖ್ಯಮಂತ್ರಿ ಆಗಿದ್ದು 3/9/2007ರಲ್ಲಿ, 3/2/2006ರಲ್ಲಿ. ನಾನು ಪಾರ್ಟಿ ಸೇರಿದ್ದು 2005ರಲ್ಲಿ. ಸಿದ್ದರಾಮಯ್ಯನವರು ಬದಲಾದಂಥ ರಾಜಕೀಯದ ತೀರ್ಮಾನ ತಗೊಂಡ್ಮೇಲೆ ನಾನು ಪಾರ್ಟಿ ಸೇರಿದ್ದು. ಅದಕ್ಕೆ ಮುಂಚೆ 18 ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಿದ್ದವನು. ನಮ್ಮ ನಾಯಕರನ್ನ, ಮೈಸೂರು ಜಿಲ್ಲೆ ನಾಯಕರನ್ನ ಮನವಿ ಮಾಡುವಂಥದ್ದು ನೀವು ಹೇಳಿದ್ದೀರಿ. ಮಡಿಕೇರಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದ ZPTP ಎಷ್ಟು ಗೆಲ್ಲಿಸ್ತಾ? ZPTP ಎಲೆಕ್ಷನ್ನೇ ಬಂದಿಲ್ವಲ್ಲ, ಮರ್ತೋಗಾಯ್ತಾ ನಿಮಗೆ? ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ZPTP ಎಲೆಕ್ಷನ್ ನಡೆದಿದೆಯೇನ್ರಿ? ಹಾಂ, ಹೇಳ್ತೀನಿ. ನಮ್ಮ ನಾಯಕರು GT ದೇವೇಗೌಡರಿಗೆ ಹೇಳ್ತಾ ಇರೋದು, ZPTP ಚುನಾವಣೆ ನಡೆದಿದೆಯಾ? ಇಲ್ಲ. ಆಯಿತು, ನನಗೆ ಕೊಟ್ಟಂಥ ಕೆಲಸನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ. ನಮ್ಮ ಮಂತ್ರಿ
ಮಾಡಿದ್ದೆ. ಅಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ನಿರ್ವಹಿಸ್ತಾ ಅಂಥೇಳಿ ನನ್ನ ನಾಯಕರು ಕುಮಾರಣ್ಣರವ್ರು ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆ ಒಂದು ಕಾರ್ಯಕ್ರಮನ ಇಲ್ಲಿವರೆಗೆ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ನಾವು ಹೇಳಿದ್ದೀವಿ. ಆಮೇಲೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ದ ಅಂತ ಕುಮಾರಸ್ವಾಮಿಯವರು ಹೇಳಿದರು. ಏನು ಗೆದ್ದುಬಿಟ್ನಾ ಮೊನ್ನೆ ಚುನಾವಣೆಯಲ್ಲಿ? ನಿಜ. ನನಗೆ 3 ಬಾರಿ ನನ್ನ ಕ್ಷೇತ್ರದ ಪುಣ್ಯಾತ್ಮರು ಆರಿಸಿದ್ದಾರೆ, ನನ್ನ ನಾಯಕರು ಮಂತ್ರಿ ಮಾಡಿದ್ದಾರೆ. ಈ ಸಾರಿ 2 ಸಾರಿ ಸೋತಿದ್ರು ಅವರು, ನನ್ನ 3 ಸಾರಿ ಗೆಲ್ಲಿಸಿದ್ರು. ಪಾಪ ಇವ್ರಿಗಿನ್ನ ಒಳ್ಳೆ ಕೆಲಸ ಮಾಡೋರು ಅಂಥೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ನೀವು ಸೋತಿಲ್ವಾ? ಎರಡು 2008ರಲ್ಲಿ ನಾನು ಒಂದು ಬಲಾಢ್ಯ ಸಮಾಜ, 55,000 ಮತದಾರರಿದ್ದಾರೆ, ನನ್ನ ವಿರುದ್ಧ ಅಭ್ಯರ್ಥಿ 2 ಬಾರಿ ನಿಂತು ಸೋತಿದ್ರು. ಕರ್ನಾಟಕದ ಜನ ಅನುಕಂಪಕ್ಕೆ, ಮಾನವೀಯತೆಗೆ ಭಾಳ ಬೆಲೆ ಕೊಡ್ತಾರೆ. ಹಾಗಾಗಿ ನನಗೊಂದು ತೀರ್ಪನ್ನ ಕೊಟ್ಟಿದ್ದಾರೆ. ನೀವು 2008ರಲ್ಲಿ ಹುಣಸೂರು ಕ್ಷೇತ್ರಕ್ಕೆ ಹೋದ್ರಲ್ಲ, 500 ಇರ್ತಕ್ಕಂಥ ಒಂದು ಸಮಾಜ, ಆ ಅಭ್ಯರ್ಥಿ ಮುಂದೆ 3ನೇ ಸ್ಥಾನಕ್ಕೆ ಬಂದ್ರಲ್ಲ. ನಾನು ಯಾವತ್ತಾರು ಹೇಳಿದ್ದೀನ? ನಾನು ನಿಮ್ಮನ್ನು ನಮ್ಮ ನಾಯಕರು ಅಂತ ಒಪ್ಕೊಂಡಿಲ್ವಾ? ಚುನಾವಣೆಗಳು ಜನರು ತೀರ್ಮಾನ ಮಾಡ್ತಾರೆ. ಏಳು ಬೀಳು ಇದ್ದೇ ಇರ್ತದೆ. ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು. ನನ್ನನ್ನು ಪದೇ ಪದೇ ನನ್ನಿಂದ ಅಂತ ಹೇಳ್ತೀರಿ. 2006ರಲ್ಲಿ 8ರಲ್ಲಿ BJPಗೆ ಹೋದ್ರಲ್ಲ, ಅವಾಗ ನಾನೇನು ಇರಲೇ ಇಲ್ಲ. ಯಾಕೆ ಹೋದ್ರಿ? ಈಗ 2018ರಲ್ಲಿ 23ರಲ್ಲಿ 2 ನಗರ ಪಾಲಿಕೆ ಚುನಾವಣೆಗೆ ಬರಲಿಲ್ಲ. ಲಕ್ಷ್ಮಣ್ ಸವದಿ ಅವ್ರಿಗೆ ಓಟ್ ಹಾಕಿದ್ರಿ ವಿಧಾನ ಪರಿಷತ್ಲಿ. ಮಂಜೇಗೌಡರು ಕೆಲಸ ಮಾಡಲಿಲ್ಲ. ಹುಣಸೂರು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರ್ವ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೂ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಂದೇನಾಗ ತಪ್ಪಾಗಿದ್ರೆ ಕ್ಷಮಿಸಿ, ಕೇಳ್ಕೊಂಡ್ನಲ್ಲ. ಅದಾದಮೇಲೆ ಕುಮಾರಣ್ಣರವ್ರನ್ನ, ದೇವೇಗೌಡ ಸಾಹೇಬ್ರನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ. ನಿಜ, ನನ್ನ 2006ರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ, ಮೂಡ ಚೇರ್ಮನ್ ಮಾಡಿದ್ರಿ. ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸಿದ್ರಿ, ನಾನು ಮಾಡಲಿಲ್ವಾ? 2008ರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೊಬಂದೆ, ನೀವು BJPಗೆ ಹೊಟ್ಟೋದ್ರಿ. ಪದೇ ಪದೇ ಸಾರಾಮಯ್ಯ, ನಾನು MLAನೇ ಅಲ್ಲ. ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರಾ? ನೀವೊಬ್ಬರು ಹಿರಿಯ ನಾಯಕರು, ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ? ಹಂಗಿದ್ರೆ ಆಯಿತು. 2023ರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದ್ವಲ್ಲ, ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ. ನಿಮ್ಮ ಕೆಲವು ಹಿಂಬಾಲಕರಿದ್ದಾರಲ್ಲ,
ಕೆ ಆರ್ ನಗರದಲ್ಲಿ. ಅವ್ರು ಚುನಾವಣೆಗೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ? ಯೋಚನೆ ಮಾಡಿ. ಆದರೆ ನಾನು ಹೇಳದೇ ಇರೋ ಮಾತು, ನಾನು ಮಾತಾಡದೇ ಇರೋ ಮಾತು, ನಿಮ್ಮ ಯಾವುದೋ ಬಿ ಫಾರಮ್, ಕೆಲವರು ಅಲ್ಲೇ ಇದ್ದೀರಿ. ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಸ್ನೇಹಿತರುಗಳಿದ್ರಿ. ನಾನು ಬಿ ಫಾರಮ್ ಬಗ್ಗೆ ಮಾತಾಡಿಲ್ಲ. ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೆ ಅಂತ ಹೇಳಿಲ್ಲ. ಆದರೆ ಈ ರಾಜ್ಯದ ಜನರನ್ನು, ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಳಂಕಿತನಾಗಿ ಮಾಡ್ತೀರಿ? ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಮೊನ್ನೆನೂ ಏನು ಹೇಳಿದ್ದು, ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗದಾದರೆ ಆಯಿತು, ನೀವು ಅಲ್ಲೂ ಬೇಡ, ಇಲ್ಲೇ ಹೇಳ್ಬಿಡಿ, ನೀನು ಬರಬೇಡ, ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇ ನೀವು ಹೇಳಿದ್ರು ಸಾಕು. ನೀವು ಕುಮಾರಣ್ಣನ ಜೊತೆ, ದೇವೇಗೌಡ ಸಾಹೇಬ್ರ ಜೊತೆ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ JDS ಕೋಟ್ ಹಾಕ್ತೀವಿ, JDSಲ್ಲಿ ಇರ್ತೀವಿ. ನೋಡಿ, ಇದು ಸೌಂಡ್ ಇಲ್ಲ, ಹಾಕಪ್ಪ. ನಾನು ಹೇಳಿರೋ ಮಾತನ್ನೇ ಅವ್ರ ತಂದೆನೂ ಕೂಡ ಮಂತ್ರಿ ಆಗಿದ್ರು ಅಂಥವ್ರನ್ನ, ಇದು ಒಂದೇ ಜಾತಿಯ ಪಕ್ಷವಲ್ಲ, ಜಾತ್ಯತೀತವಾದಂಥ ಪಕ್ಷ ಅನ್ನುವಂಥ ತೀರ್ಮಾನದಿಂದ ಇವತ್ತು ಸುರೇಶ್ ಬಾಬು ಅವರದ JDS ನಾಯಕನಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತೆಲ್ಲ ಮುಖಂಡರುಗಳು, ಶಾಸಕರು ಸೇರಿ ಬಾಬಣ್ಣರವ್ರನ್ನ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಆಯ್ಕೆ ಮಾಡಿದ್ದಾರೆ, ತಿಳಿಸಿರೋದು. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾರು ಮಹಾಪೌರರಾಗಿರ್ತೀರಿ, ಯಾರು ನಗರ ಪಾಲಿಕಾ ಸದಸ್ಯರಾಗಿರ್ತೀರಿ, ಯಾರು MLCಗಳಾಗಿರ್ತೀರಿ, ಯಾರು ನಮ್ಮಂಗೆ ಮಾಜಿ ಮಂತ್ರಿ MLAಗಳಾಗಿರ್ತೀರಿ, ಜೊತೆಯಲ್ಲಿ ಒಂದು 25 ಕಾರ್ಯಕರ್ತರು, 55 ಕಾರ್ಯಕರ್ತರನ್ನ ಕರ್ಕೊಂಡ್ಬರುವಂಥ ಕೆಲಸನ ಮಾಡಿ. ಆಗ ಇನ್ನು ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಸಿಗುವಂಥದ್ದಾಗುತ್ತೆ, ಶಕ್ತಿ ಬರುವಂತಾಗುತ್ತೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಭೆ ಮುಗಿದು ಮೈಸೂರಿನಲ್ಲಿ ರ್ಯಾಲಿ ಮುಗಿದ ತಕ್ಷಣ ಇನ್ನೂ ಒಂದಿದೆ, ಬೆಂಗಳೂರಿಂದ ಮೈಸೂರು ತನಕ ನಿಖಿಲ್ ರವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 25 ಸಾವಿರ ಜನರನ್ನ, ಕಾರ್ಯಕರ್ತರನ್ನ ಮಾಡುವಂಥ ಕೆಲಸನ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನ ಜವಾಬ್ದಾರಿಯನ್ನ ನಿಖಿಲ್ ರವರ ನೇತೃತ್ವದಲ್ಲಿ ನಾನೇ ತೆಗೆದುಕೊತೀನಿ. 25 ಸಾವಿರ ಕಡ್ಡಾಯವಾಗಿ ಆಗಬೇಕು. ಇದು ನಿಮ್ಮೆಲ್ಲರಲ್ಲಿ ಮನವಿ. ಆಕ್ಟಿವ್ ಯಾರು ಮತ್ತೆ ಕಾರ್ಯಕರ್ತರು ಯಾರು ಅದ್ರ ಪಟ್ಟಿ ಇರಬೇಕು. ನಾವು ಯಾವುದೇ ಮಾಹಿತಿಯನ್ನ ಕೊಟ್ರೆ ಅವರೆಲ್ಲರಿಗೂ ತಲುಪಿಸುವಂತ ಕೆಲಸ ಆಗಬೇಕು. ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಜವಾಬ್ದಾರಿಗಳನ್ನು ಅಷ್ಟೇ, ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನಾನು ಪ್ರಧಾನ ಕಾರ್ಯದರ್ಶಿ ಅಷ್ಟೇನೇ ಇಲ್ಲ. ಬೈಕೊಂಡು ಪರವಾಗಿಲ್ಲ, ನನ್ನ 3 ಸತಿ MLA ಮಾಡೋರೆ, ಮಂತ್ರಿ ಮಾಡೋರೆ, ಇದಕ್ಕಿಂತ ನಾನು ಹೆಚ್ಚಾಗಲ್ಲ. ನಾನೇನು ಹೆಚ್ಚಾಗಿ ತಲೆಕೆಡಿಸ್ಕೊಳ್ಳಲ್ಲ. ಅನೇಕರು ಬೈಕೋತಾ ಇರ್ತಾರೆ, ನಾನು ಪ್ರೀತಿಸ್ತಾ ಇರ್ತಾರೆ. ನಾನು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡ್ಸೋದಿ ಸರ್. ವಿಸಿಟಿಂಗ್ ಕಾರ್ಡ್ ಇಲ್ಲ. ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾರೆ ಪಾರ್ಟಿ ಕಟ್ಟುವಂತ ಕೆಲಸನ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವಾಗ ಹೇಳಿದ್ದೀನಿ ಬಿ ಫಾರಂ ನಾನು ಕೊಡ್ತೀನಿ ಅಂತ? ಯಾಕೆ ಜನರನ್ನ ದಿಕ್ಕು ತಪ್ಪಿಸ್ತೀರಿ? ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದ್ದೀವಿ. ಕುಮಾರಣ್ಣರವರು ನನ್ನ ಮುಂದೆ, ನಿಖಿಲ್ ಅವ್ರ ಮುಂದೆ ಸುತ್ತಿದ್ರಾಗಲಿಲ್ಲ, ಪಕ್ಷ ಕಟ್ಟಬೇಕು ಅಂತ ಹೇಳಿದ್ದೀನಿ. ಅನೇಕರು ಅಲ್ಲೇ ಇದ್ದರೆ. ಆಮೇಲೆ ನಾನೆಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅದರಿಂದ
ಇಷ್ಟು ವರ್ಷ ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಇಲ್ಲಿವರೆಗೆ ನಾನು ರಿಯಾಕ್ಷನ್ ಮಾಡಿರಲಿಲ್ಲ. ಈಗಲೂ ಅವರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನನ್ನಿಂದ ನಿಮಗೆ ನೋವಿದ್ದರೆ ನೀವು ಅಲ್ಲೇ ಹೇಳ್ಬಿಡಿ, ನಿಮ್ಮ ಯಾವ್ದಾರ ಮೀಡಿಯಾದಿಂದ ಪಾರ್ಟಿ ಸಂಘಟನೆ ಮಾಡಿ ಜವಾಬ್ದಾರಿ ಇಟ್ಕೊಳ್ಳಿ. ನಾವು ಅಲ್ಲರಂಗೆ ಬಂದು ಓಟ್ ಹಾಕ್ತೀವಿ. ನಾವು ಬದುಕಿರೋ ತನಕ JDS ಅಭಿಮಾನಿಯಾಗಿರ್ತೀವಿ. ನಮಗೆಲ್ಲ ಕೊಟ್ಟಿದ್ದಾರೆ, ನನಗೆ ಯಾವ ಆಸೆನೂ ಇಲ್ಲ. ಈಗಾಗಲೇ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ನೊಂದಿದ್ದೀವಿ. ಇನ್ನೇನಾಗಬೇಕು ಅಂದ್ಕೊಂಡು ಏನಿಲ್ಲ. ಆದರೆ ನನ್ನನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ಚಾಮುಂಡಿ ಬೆಟ್ಟದಲ್ಲಿ ನಾನು ಹೇಳಿದ್ನ ಕುಮಾರಣ್ಣ ರಾಜೀನಾಮೆ ಕೊಡಿ ಅಂತ ಕೇಳಿ ಅಂತ. ನಾನು ಯಾವುದು ಸುಳ್ಳು ಹೇಳಲ್ಲ. ದೇವೇಗೌಡರು ಸಾಹೇಬ್ರು ಹೇಳಿ ಅಂತ ಹೇಳವ್ರೆ. ಅವತ್ತು ನಮ್ಮ ಕನ್ವೆನ್ಷನ್ ಸೆಂಟ್ರಿಗೆ ಜಡ್ಜ್ ಅವ್ರ ಸಂಬಂಧಿಕರದ ಮದುವೆ ಸಂದರ್ಭದಲ್ಲಿ ಅವತ್ತು ಕೂಡ ಆಂಜನೇಯಗೌಡರು ಫೋನ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ಲಿದ್ದಾರೆ ಅಂತ ಅವ್ರ PA ಹೇಳಿದ್ದಾರೆ. ಮತ್ತು ಈ ಚುನಾವಣೆಗೆ ದೇವೇಗೌಡರು ಸಾಹೇಬ್ರೇ ಕರೆದಿದ್ದಾರೆ. ಅವರೇ ಹೇಳ್ತಾರೆ, PA ಬ್ಯುಸಿ ಇದ್ದಾರೆ ಸರ್, ವಾಪಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮಾಡಿಸಿಲ್ಲ. ಕಾಲ್ ಡೀಟೇಲ್ಸ್ ಇರಲ್ವಾ? ಅದರಿಂದ ನಿಮ್ಮ ಮೂಲಕ ನಾನು ಮನವಿ ಮಾಡೋದು, ನನ್ನನ್ನು ದೂರಬೇಡಿ. ನಾವು ಯಾವುದಕ್ಕೂ ಇದು ಹೊಣೆ ಅಲ್ಲ. ಪಕ್ಷ ಕಟ್ಟ ಕೆಲಸ ಮಾಡ್ತಾಯಿದ್ವಿ. ಈಗಲೂ ಅವ್ರನ್ನ ಮನವಿ ಮಾಡ್ತಾ ಇರೋದು. ಆಮೇಲೆ ಸಿಂಗ್ಯುಲರಾಗೆಲ್ಲ ಮಾತಾಡಿದ್ರೆ, ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. ನನಗೆ ಸಂಸ್ಕಾರ ಇದೆ. ಸಾರ್ವಜನಿಕವಾಗಿ ಮಾತಾಡೋದಕ್ಕೂ ವೈಯಕ್ತಿಕವಾಗಿ ಕರೆದು ಹೋಗೋಬಾರ ಅನ್ನೋದಕ್ಕೂ ವ್ಯತ್ಯಾಸ. ಇಷ್ಟು ನಿಮ್ಮ ಮೂಲಕ ಮನವಿ ಮಾಡಿ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ಇದು ಸಂದರ್ಭ ಅಲ್ಲ, ಇದು ಸಂದರ್ಭ ಅಲ್ಲ. ಈಗಾಗಲೇ ರಾಜ್ಯದ ರಾಷ್ಟ್ರದ ನಾಯಕರು, ನಮ್ಮ ಕಾರ್ಯಕರ್ತರು ಸ್ವಲ್ಪ ನೋವಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವೆಲ್ಲ ನಮ್ಮ ಮರೆತು ಪಕ್ಷಕ್ಕೆ ಏನಾಗಬೇಕು ನೋಡೋಣ. ತಪ್ಪು ಸರಿ ಏನಾರ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡ್ರೆ ಆಯಿತು. ಇಷ್ಟನ್ನು ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.